ಮೂಲಭೂತ ಸೌಕರ್ಯವಿಲ್ಲದೆ ನಲುಗುತ್ತಿದೆ ಶಾಗದಡು ಗ್ರಾಮ. ಜಲಜೀವನ್ ಮಿಷನ್ ಗುಂಡಿಗಳಿಂದ ಗ್ರಾಮಸ್ಥರು ನಿತ್ಯ ಪರದಾಟ. ಶಿರಾನಗರ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಹೊಂದುತ್ತಾ ಇದ್ರೂ ತಾಲೂಕಿನ ಹಳ್ಳಿಗಳು ಮಾತ್ರ ಶೋಚನೀಯ ಸ್ಥಿತಿಯಲ್ಲಿವೆ. ಶಿರಾ ತಾಲೂಕಿನ ಹಳ್ಳಿಗಳ ಜನರಿಗೆ ಸರಿಯಾದ ಮೂಲಭೂತ ಸೌಕರ್ಯ ಅನ್ನೋದು ಸಿಗದೆ ಜನರು ಪರದಾಡುವಂತಾಗಿದೆ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ವ್ಯಾಪ್ತಿಯ ಕುರುಪರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಗದಡು ಗ್ರಾಮದಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಹೌದು, ಶಾಗದಡು ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆ ಗಂಗೆ ಎಂದು ನೆಲ್ಲಿಗಳನ್ನು ಹಾಕಲಾಗಿದೆ. ಆದರೆ ಇದರಿಂದ ಈ ಗ್ರಾಮದಲ್ಲಿ ಅನುಕೂಲಕ್ಕಿಂತ ಅನಾನುಕೂಲವೇ ಜಾಸ್ತಿಯಾಗಿದೆ. ಕಾಮಗಾರಿ ಮಾಡಲು ಗುಂಡಿಗಳನ್ನ ತೆಗೆದು ಅದನ್ನ ಮುಚ್ಚದೆ ಹಾಗೆಯೇ ಬಿಟ್ಟಿದ್ದು, ಇದರಿಂದ ಮಳೆ ಬಂದ್ರೆ ಸಾಕು ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹರಿಯದೆ ಚರಂಡಿಯಲ್ಲಿ ಕಸ ತುಂಬಿಕೊಂಡು ದುರ್ನಾತ ಬೀರ್ತಾ ಇದೆ. ಅಲ್ಲದೆ ಚರಂಡಿ ನೀರು ಮಳೆ ಬಂದ್ರೆ ರಸ್ತೆ ಮೇಲೆ ಹರಿತಾ ಇದ್ದು ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗಿದೆ. ಇದರಿಂದ ಸುತ್ತಮುತ್ತಲ ನಿವಾಸಿಗಳಿಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿಯೇ ವಾಸ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಮನೆ ಮನೆ ಗಂಗೆ ಕಾಮಗಾರಿ ಹೆಸರಲ್ಲಿ ಅರ್ಧಂಬರ್ಧ ಕಾಮಗಾರಿ ಮಾಡಿ ರಸ್ತೆಯನ್ನ ಚರಂಡಿಯನ್ನ ಅಗೆದು ಮುಚ್ಚದೆ ಬಿಟ್ಟಿದ್ದಾರೆ. ಒಳಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಚರಂಡಿ ನೀರು ರಸ್ತೆ ಮೇಲೆ ಹರಿತಾ ಇದೆ. ಅಲ್ಲದೆ ನೀರಿನ ಪೈಪ್ ಒಡೆದು ಹೋಗಿ ರಸ್ತೆ ಮೇಲೆ ನೀರು ಹರಿತಾ ಇದೆ. ಇನ್ನು ಗ್ರಾಮಗಳಲ್ಲಿ ಬೀದಿ ದೀಪಗಳಿಲ್ಲದೆ ರಾತ್ರಿಯಾದ್ರೆ ಸಾಕು ನಿವಾಸಿಗಳು ಓಡಾಡಲು ಪರದಾಡುವಂತಾಗಿದೆ. ಈ ಬಗ್ಗೆ ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರಿಗೆ ಮನವಿಯನ್ನ ಮಾಡಿದರೂ ಸಹ ಯಾವ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ ಎಂದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಎಲ್ಲ ಬಂದ್ಬಿಟ್ಟು ಚರಂಡಿ ಹೊಡೆದಿದ್ದಾರೆ, ಇದ್ದಿದ್ದ ರೋಡ್ ಎಲ್ಲ ಕಿತ್ತಾಕಿದ್ದಾರೆ. ಮುಂಚೆನೂ ಅಷ್ಟು ಚೆನ್ನಾಗಿರ್ಲಿಲ್ಲ, ಚರಂಡಿ ಒಳ ಚರಂಡಿ ವ್ಯವಸ್ಥೆನೂ ಇಲ್ಲ. ಈಗೆಲ್ಲ ಕಿತ್ತಾಕ್ಬಿಟ್ಟು ಅದನ್ನ ಇವರು ಅರ್ಧಪರ್ಧ ಕಾಮಗಾರಿ ಮಾಡಿ ಅದೇ ಹೋಗಿದ್ದಾರೆ. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ, ಅದು ಗುತ್ತಿಗೆ ಆಗಿದೆ ಅದು ಗೊತ್ತಿಲ್ಲ. ಇನ್ನು ಗ್ರಾಮ ಪಂಚಾಯತ್ ಸದಸ್ಯರು ಅಂತ ತಲೆನೂ ನನಗಲ್ಲ. ಎಲ್ಲ ಪೈಪ್ಗಳು ಹೊಡೆದು ಮತ್ತು ನೀರೆಲ್ಲ ರೋಡಿಗೆ ಹೋಗ್ತಿದೆ. ಈ ಕಡೆ ಎಲ್ಲ ವಯಸ್ಸಾದವರು ಅಂಗವಿಕಲರು ಜಾಸ್ತಿ ಇದೆ. ಈ ಕಡೆ ಅವರು ಎದ್ದು ಬಿದ್ದು ತೊಂದರೆ ಆಗೋವರೆಗೂ ಇವ್ರು ಯಾರು ಬಂದು ಈ ಕಡೆ ತಿರುಗ್ತಾನೂ ಇಲ್ಲ. ಅದ್ರ ಬಗ್ಗೆ ಅವ್ರಿಗೆ ಕೆಲಸಗಾರ ಕೂಲಿ ಕಾರ್ಮಿಕರು ಕೇಳಿದ್ರೆ ನಮಗೇನೋ ಗೊತ್ತಿಲ್ಲ, ಅವ್ರು ನಾವು ಮಾಡಲ್ಲ, ಅದು ಇದು ಕಥೆಗಳು ಹೇಳ್ತಾರೆ. ರೋಡಲ್ಲಿ ಕಿತ್ತಾಕಿದ್ದಾರೆ, ತುಂಬ ಹಾಳಾಗೋಗಿದೆ. ಇದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಮಗೆ. ಈ ಕೆಲಸ ಅರ್ಧ ಮಾಡಿ ಕಂಪ್ನಿ ಮುಗಿಸಿಲ್ಲ. ಅವ್ರು ಕೇಳಿದ್ರೆ ಕೂಲಿ ಕಾರ್ಮಿಕರು ಕೇಳಿದ್ರೆ ನಾವು ಮಾಡೋದೇ ಇಲ್ಲ, ಇಷ್ಟೇ ಲಾಸ್ಟ್ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ಗೊತ್ತಿಲ್ಲ. ಎಲ್ಲ ಮನೆ ಮುಂದೆಲ್ಲ ಗುಂಡಿ ಹೋಗಿದ್ದಾರೆ. ನಾವು ಒಳಗಡೆ ಹೋಗೋಕ್ಕೂ ಕಷ್ಟ ಆಗ್ತಿದೆ, ಆಚೆ ಬರೋಕ್ಕೂ ಕಷ್ಟ ಆಗಿದೆ. ಆ ಥರ ಮಾಡಿದ್ದಾರೆ. ಸೊಳ್ಳೆ ವಿಪರೀತ ಸೊಳ್ಳೆ ಕಾಟ ಜಾಸ್ತಿ ಆಗಿದೆ. ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.